ರಾಜಧಾನಿಯ ಅತ್ಯಂತ ಪುರಾತನ ಮತ್ತು ಸಾಂಸ್ಕೃತಿಕ ಹಬ್ಬವಾದ ಬೆಂಗಳೂರು ಕರಗ ಶಕ್ತ್ಯೋತ್ಸವ ಈ ಬಾರಿಯೂ ಬೆಂಗಳೂರಿನ ಪೇಟೆಗಳಲ್ಲಿ ಅತ್ಯಂತ ವೈಭವದಿಂದ ನೆರವೇರಿದೆ. ನಗರದ ತಿಗಳರಪೇಟೆಯ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಭಕ್ತಿ ಮತ್ತು ಸಂಭ್ರಮದ ಸಾಗರವೇ ಹರಿದು ಬಂದಿತ್ತು. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ದ್ರೌಪದಿ ದೇವಿ ಸಂಕೇತವಾದ ಹೂವಿನ ಕರಗವನ್ನು ಹೊತ್ತು ಅರ್ಚಕ ಎ ಜ್ಞಾನೇಂದ್ರ ಅವರು ದೇವಸ್ಥಾನದಿಂದ ಹೊರಬಂದಾಗ ನೆರೆದಿದ್ದ ಲಕ್ಷಾಂತರ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಕೈಯಲ್ಲಿ ಕತ್ತಿ ಹಿಡಿದು ಗೋವಿಂದ ಗೋವಿಂದ ಎಂದು ಘೋಷಣೆ ಕೂಗುತ್ತಿದ್ದ ವೀರಕುಮಾರರ ನಡುವೆ ಕರಗವು ನೃತ್ಯ ಮಾಡುತ್ತಾ ಸಾಗಿದ್ದು ನೋಡುಗರ ಕಣ್ಮನ ಸೆಳೆಯಿತು. ಮಲ್ಲಿಗೆ ಹೂಗಳಿಂದ ಸಿಂಗರಿಸಲಾದ ಕರಗವನ್ನು ನೋಡುವುದೇ ಒಂದು ವೈಭೋಗವಾಗಿತ್ತು. ಬೆಂಗಳೂರು ಮಾತ್ರವಲ್ಲದೆ ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ದೂರದ ಊರುಗಳಿಂದಲೂ ಬಂದಿದ್ದ ಲಕ್ಷಾಂತರ ಭಕ್ತರು ರಸ್ತೆಯ ಎರಡೂ ಬದಿಗಳಲ್ಲಿ ನಿಂತು ಕರಗ ಉತ್ಸವವನ್ನು ಕಣ್ತುಂಬಿಕೊಂಡರು. ಭಕ್ತರ ಅನುಕೂಲಕ್ಕಾಗಿ ಬಿಎಂಟಿಸಿ ವಿಶೇಷ ಬಸ್ ಸೌಲಭ್ಯ ಕಲ್ಪಿಸಿತ್ತು ಹಾಗೂ ಪೊಲೀಸ್ ಇಲಾಖೆ ಬಿಗಿ ಭದ್ರತೆಯನ್ನು ಕೈಗೊಂಡಿತ್ತು. ಪರಂಪರೆಯಂತೆ ಕರಗ ಮೆರವಣಿಗೆಯು ಸುನ್ನಿ ಚೌಕದ ಬಳಿಯಿರುವ ಮಸ್ತಾನ್ ಸಾಬ್ ದರ್ಗಾಕ್ಕೆ ಭೇಟಿ ನೀಡಿತು. ದರ್ಗಾದಲ್ಲಿ ಕರಗಕ್ಕೆ ವಿಶೇಷ ಗೌರವ ಸಲ್ಲಿಸುವ ಮೂಲಕ ಬೆಂಗಳೂರಿನ ಸಾಂಪ್ರದಾಯಿಕ ಭಾವೈಕ್ಯತೆಯನ್ನು ಮೆರೆಯಲಾಯಿತು. ಹೂವಿನ ಕರಗ ವೀಕ್ಷಿಸಲು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ನಗರದ ಸುಖ, ಶಾಂತಿ ಹಾಗೂ ಸಮೃದ್ಧಿಗಾಗಿ ದ್ರೌಪದಿ ದೇವಿಯಲ್ಲಿ ಪ್ರಾರ್ಥಿಸಿದ್ದೇನೆ. ವರ್ಷದಿಂದ ವರ್ಷಕ್ಕೆ ಕರಗಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚುತ್ತಿರುವುದು ನಮ್ಮ ಸಂಸ್ಕೃತಿಯ ಗಟ್ಟಿತನಕ್ಕೆ ಸಾಕ್ಷಿ ಎಂದು ಶುಭ ಹಾರೈಸಿದರು. ಕುಡಿಯೋ ನೀರಿನ ಬಗ್ಗೆ ಮತ್ತು ಈ ಟಾಯ್ಲೆಟ್ಸು ಮತ್ತು ಪೊಲೀಸ್ ಬಂದೋಬಸ್ತು ಸುಮಾರು 800 ಜನ ಲಾ ಆ್ಯಂಡ್ ಆರ್ಡರ್ ಹಾಕಿದ್ದಾರೆ, ಒಂದು 200 ಜನ ಟ್ರಾಫಿಕ್ನವ್ರು ಹಾಕಿದ್ದಾರೆ. ಮತ್ತು ದೇವಸ್ಥಾನದ ಒಳಗಡೆ ಖರ್ಚೆಲ್ಲ ಈ ಸಲ ಮುಜರಾಯಿ ಇಲಾಖೆದು ನಮ್ಮ ಅಧ್ಯಕ್ಷರು, ನಮ್ಮ ಇಒ, ನಮ್ಮ ಈ ಅಧಿಕಾರಿಗಳು ಎಲ್ಲ ಭಾಳ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಟೆಂಡರ್ ಕರೆದು ವ್ಯವಸ್ಥಿತವಾಗಿ ಎಲ್ಲ ಕೂಡ ಈ ಸಲ ಭಾಳ ಚೆನ್ನಾಗಿ